10 ಉಪವಾಸದಿಂದ ಬದುಕುವುದಕ್ಕೆ ಚಾಲನೆ. ನಾನು ದೇವರಿಗೆ ಮಾಡಬೇಕಾದ ಕಾರ್ಯಗಳು ಮಾಡ್ತಾ ಇಲ್ಲ. ಅವ್ರ ಉಪವಾಸಕ್ಕೂ ಇವ್ರ ಉಪವಾಸಕ್ಕೂ ವ್ಯತ್ಯಾಸ. ಮತ್ತು ಇದೇ ವಚನಗಳೇ ತೋರಿಸ್ತಾರೆ ಅಪ್ಪನವರು, ಪುಣ್ಯಾತ್ಮರು ಇದೇ ವಚನಗಳೇ ತೋರಿಸ್ತಾರೆ. ಅಲ್ಲೋಡು ನೆಹಮಿ ಮಾಡಿಲ್ಲೇನು, ಅಲ್ಲೋಡು ಎಜ್ರ ಮಾಡಿಲ್ಲೇನು, ಅಲ್ಲೋಡು ಎಸ್ತೇರ್ ಮಾಡಿಲ್ಲೇನು, ಅಲ್ಲೋಡು ಇನ್ನೊಬ್ಬರು ಮಾಡಿಲ್ಲೇನು. ಅದಕ್ಕೆ ನಾನು ಮಾಡ್ತಾ ಇದ್ದೇನೆ. ನಿನ್ನ ಮುಖಕ್ಕೆ ಬೆಂಕಿ ಯಾಕ? ನಿನ್ನ ಪ್ರಾರ್ಥನೆಗೂ ಅವ್ರ ಪ್ರಾರ್ಥನೆಗೂ, ನಿನ್ನ ಉಪವಾಸಕ್ಕೂ ಅವ್ರ ಉಪವಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀನು ನಿನ್ನ ಶರೀರ ಸಂಬಂಧವಾದವುಗಳೇ ಮನಸ್ಸಿಟ್ಟು ಉಪವಾಸ ಮಾಡಿ ದೇವರಿಂದ ಪಡ್ಕೊಳ್ಬೇಕಂತ ಇದೆಯಾ? ಆದರೆ ಅವರು ದೇವರ ಮಕ್ಕಳ ಬೆಳವಣಿಗೆಗಾಗಿ, ದೇವರ ಸಭೆ ಬೆಳವಣಿಗೆಗಾಗಿ ದೇವರಿಗೋಸ್ಕರ ಅವರು ಉಪವಾಸ ಮಾಡಿದರು. ತಮ್ಮ ಪಾಪ ಪರಿಹಾರಕ್ಕಾಗಿ ಉಪವಾಸ ಮಾಡಿದರು. ದೇವರೇ, ನಾವು ನಮ್ಮ ಮಕ್ಕಳು ನಿನ್ನಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ, ನಮಗೆ ಶುಭವನ್ನುಂಟು ಮಾಡು, ನಮಗೆ ಒಳ್ಳೆಯದನ್ನು ಮಾಡು. ಈಗ ನಾವು ನಿನ್ನಲ್ಲಿ ತಗ್ಗಿಸಿಕೊಳ್ಳುವುದಕ್ಕೋಸ್ಕರ ನಾವು ಉಪವಾಸ ಮಾಡ್ತಾ ಇದ್ದೇವೆ ಅನ್ನಂಥ ವಚನಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಇಂಥ ಒಂದು ಅದ್ಭುತವಾದಂಥ ಸಂದೇಶಗಳನ್ನು ನಾವು ಇಟ್ಟುಕೊಂಡು ಪ್ರಿಯರೇ, ಏನ್ರಿ ಎಸ್ತೇರಳು ಕೂಡ ಮಾಡಿದ್ಲು. ಒಂದು ಸಲ ಎಸ್ತೇರನು ಬರೆದ ಪುಸ್ತಕ, ಎಸ್ತೇರಳು ಪುಸ್ತಕ 4ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಆಗ ಎಸ್ತೇರಳು, ನೀನು ಹೋಗಿ ಶೂನಿನಲ್ಲಿ ಸಿಕ್ಕುವ ಎಲ್ಲ ಯೆಹೂದ್ಯರನ್ನು ಕೂಡಿಸು, ನೀವೆಲ್ಲರೂ 3 ದಿವಸ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯ್ತೇನೆ ಎಂದು ಮೊರ್ದೆಕಿಗೆ ಮರಳಿ ಹೇಳಿ ಕಳಿಸಿದ್ಲು. ಆ್ಯಕ್ಚುಲ್ ಅಂದರೆ ಇದು ನಾವು 12ನೇ ವಚನದಿಂದ ಓದ್ಕೊಂತ ಬಂದರೆ, ಮೊರ್ದೆಕನು ಎಸ್ತೇರಳಿಗೆ ಒಂದು ವರ್ತಮಾನ ಕಳಿಸ್ತಾನ. ಏನಂದರೆ, ಏನವ ತಾಯಿ ರಾಣಿಯಾಗಿ ನಮ್ಮನ್ನು ಮರೆತು ಬಿಟ್ಟೇನು ನೀನು ಹೋಗಿದ್ದೆ ಅದಕ್ಕೆ? ರಾಜನ ಭವನದಲ್ಲಿ ನೀನು ಹೋಗಿರೋದು ಅದಕ್ಕೆ? ನೀನು ಇಲ್ಲಿ ಯೆಹೂದ್ಯರನ್ನು ಎಲ್ಲರನ್ನು ಮರೆತು ನೀನು ಆರಾಮ ಸುಖವಾಗಿದ್ದಲ್ಲ. ರಾಜನ ಬಳಿಗೆ ನಮ್ಮ ವರ್ತಮಾನವನ್ನು ತಿಳಿಸು, ಇಲ್ಲದರೆ ಅವನಿದಾನಲ್ಲ, ಅವನು ನಮ್ಮನ್ನು ಸಾಯಿಸಬೇಕಂತ ನೋಡ್ತಾ ಇದ್ದಾನೆ, ನಾವೆಲ್ಲರೂ ಸತ್ತರು ಸಾಯ್ತೀವೇನೋ. ಒಂದು ಹೇಳ್ತು ನೋಡು ಕಂಡೀಷನ್ ಆಗಿ, ಎಸ್ತೇರಳೇ, ನಿನ್ನ ಕಡೆ ನಮಗೆ ಸಹಾಯ ಬರೆದಿದ್ದರು, ಇನ್ನೊಬ್ಬರ ಕಡೆಯಿಂದ ದೇವರು ನಮಗೆ ಸಹಾಯ ಮಾಡೇ ಮಾಡ್ತಾನ. ಬಟ್ ನೀನು ನಿನ್ನ ಮನೆಯವರು ನಾಶ ಆಗುತ್ತೀರಿ ನೋಡೋ. ಯಾಕೆ? ರಾಣಿಯಾಗಿ ಕುಂತು ಮೆರವಣಿಗೆ ಮೆರಬೇಕಂತ ಮಾಡಿದೆ ನೀನು ಅಂದಾಗ ಈ ಮಾತು ಹೇಳ್ತಾಳೆ ಅವಳು. ಏನಂತ ಓದ್ರಿಗೆ 15ನೇ ವಚನ. ನೀನು ಹೋಗಿ ಶೂಷಿನಿನಲ್ಲಿ ಸಿಕ್ಕುವ ಎಲ್ಲ ಯೆಹೂದ್ಯರನ್ನು ಕೂಡಿಸಿ, ನೀವೆಲ್ಲರೂ 3 ದಿವಸ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಪ್ರಾರ್ಥನೆ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿಮೀರಿ ಆಜ್ಞೆ ಮೀರಿ ರಾಜನ ಬಳಿಗೆ ಹೋಗುತ್ತೇನೆ, ನಮ್ಮ ವಿಷಯವಲ್ಲನ್ನು ಮಾತಾಡುತ್ತೇನೆ. ಒಂದು ವೇಳೆ ಅವನು ಮೆಂಟಲ್ ಇದ್ದಂಗೆ, ಯಾರವನು ರಾಜ, ಅವನು ಯಾವಾಗ ಹೆಂಗಿರ್ತಾನೋ ಗೊತ್ತಿಲ್ಲ ಏನ್ರಿ. ಅವನಷ್ಟು ಮೆಂಟಲು ಜಗತ್ತಿನಾಗೆ ಯಾರಿಲ್ಲ, ನಮಗೆ ಗೊತ್ತು ಈ ಎಸ್ತೇರ್ ಗ್ರಂಥವನ್ನು ನೋಡಿದರೆ. ಯಾಕಂದರೆ ಸ್ವಂತ ಹೆಂಡತಿಯನ್ನು ರಾಜರ ಮುಂದೆ ಬೆತ್ತಲೆಯಾಗಿ ಕುಣಿ ಅಂತ ಹೇಳಿದವನು ಅಂಥ ಮೆಂಟಲ್ ಇವನು. ಅದಕ್ಕೆ ಆಗ ಅವಳು ಹೆಂಡತಿ ಧಿಕ್ಕರಿಸಿದ್ಲು, ಅದಕ್ಕೆ ನನಗೆ ಇನ್ನೊಂದು ಹೆಂಡತಿ ಬೇಕಂದ್ಲು. ಆ ಸಂದರ್ಭದಲ್ಲಿ ಎಸ್ತೇರಳು ಓದ್ಲು, ಎಸ್ತೇರಳ ಸೌಂದರ್ಯವನ್ನು ನೋಡು ಮದುವೆ ಮಾಡಿಕೊಂಡು. ಆಕೆ ಯಾವ ಉದ್ದೇಶದಿಂದ ಹೋಗಿದ್ದಾಳೆ ಈಗ ರಾಜನ ಬಳಿಗೆ? ಯೆಹೂದ್ಯರನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋಗಿದ್ದಾಳೆ. ಆದರೆ ಯಾವಾಗ ಆತನು ಕೂಡ ಮಾತಾಡಬೇಕು, ಹೆಂಗೆ ಹೇಳಬೇಕು, ಯಾವ ಸಂದರ್ಭದಲ್ಲಿ ಆತನಿಗೆ ಈ ವರ್ತಮಾನ ತಿಳಿಸ್ಬೇಕಂತ ಕನ್ಫ್ಯೂಸ್ನಲ್ಲಿದ್ದಾಳೆ ಆಕಿ. ಈ ಮುರ್ದೆ ಕೇಳ್ತಾನೆ, ಯಾಕವ್ವ ಅಲ್ಲೋ ಕುಂತಲ್ಲ, ಏನು ನಮ್ಮ ಬಗ್ಗೆ ಗಮನ ಇಲ್ವಾ? ಯಾವಾಗ ಮುಟ್ಟಿಸ್ತಿ ರಾಜನಿಗೆ ಈ ವಿಷಯ? ಒಂದು ವೇಳೆ ಅಷ್ಟರೊಳಗಾಗಿ ಇವನು ನಮ್ಮನ್ನು ಸಾಯಿಸ್ಬಿಟ್ರೆ ಏನು ಮಾಡ್ತಿದ್ದಿ? ಆ ಮೆಂಟಲ್ ರಾಜನಿಗೆ ತಲೆ ಕೆಟ್ಟಬಿಟ್ರೆ ಎಲ್ಲಿ ಆಜ್ಞೆ ಕೊಟ್ಬಿಡ್ತಾನೆ, ಯೆಹೂದ್ಯರನ್ನೆಲ್ಲರೂ ಸಾಯಿಸ್ಬಿಡ್ರು ಅಂತೇಳಿ. ಅದಕ್ಕೋಸ್ಕರ ಯಾವಾಗವ್ವ ನೀನು ಕಳಿಸೋದು ಅಂತಂದಾಗ ಆಕೆ ಹೇಳ್ತಾಳ, ಉಪವಾಸ ದಿನ ಪ್ರಕಟಣೆ ಮಾಡ್ರಿ, ಎಲ್ಲ ಯೆಹೂದ್ಯರೆಲ್ಲರೂ ಒಂದೇ ಸೇರಿ 3 ದಿವಸ ಉಪವಾಸ ಮಾಡ್ರಿ. ನಾವೂ ಇಲ್ಲಿ ಅನ್ನಪಾನಗಳನ್ನು ಬಿಟ್ಟಿರ್ತೇನೆ, ನೀವು ಅಲ್ಲಿ ಉಪವಾಸ ಮಾಡಿರಿ. ಹೆಂಗಾದರೂ ಮಾಡಿ ರಾಜನ ಮನಸ್ಸನ್ನು ಕರಗಿಸುವಂತೆ. ಈಗ ನಾನು ರಾಜನ ಸನ್ನಿಧಿಗೆ ಹೋಗ್ತಾ ಇದ್ದೀನಿ, ನಾನು ಸತ್ರ ಸಾಯ್ಬೋದು, ನನ್ನ ಹತ್ರ ಸಾಯಿಸ್ಬೋದು. ಉಪವಾಸ ಪ್ರಾರ್ಥನೆ ಮಾಡುವುದಕ್ಕೆ ಕಾರಣ ಇದೆ, ಯೆಹೂದ್ಯರನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಉಪವಾಸ ಮಾಡಿದ್ದನ್ನು ನಾವು ನೋಡ್ತೀವಿ. ಮತ್ತು ನೀನೇ ಆ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಉಪವಾಸ ಮಾಡ್ತಾ ಇದ್ದೀಯಾ? ನನ್ನ ಊರು, ನನ್ನ ಗ್ರಾಮ, ನನ್ನ ಒಂದು ಪರಿಸರ ಪ್ರಾಂತದಲ್ಲಿ ಅನೇಕ ಪಾಪಿಗಳಿದ್ದಾರೆ. ಆ ಪಾಪಿಗಳನ್ನು ರಕ್ಷಿಸಿಕೊಳ್ಳಬೇಕು, ಇಲ್ಲದ್ರೆ ಸೈತಾನನು ನಾಶ ಮಾಡುತ್ತಾನೆ, ಬೆಂಕಿಗೆ ಹೋಗ್ತಾರನ್ನಂಥ ಆಲೋಚನೆಯಿಂದ ನೀನು ಏನಾದರೂ ಅವರಿಗೋಸ್ಕರ ಉಪವಾಸ ಪ್ರಾರ್ಥನೆ ಏನಾದರೂ ಮಾಡ್ತಾ ಇದ್ದೀಯಾ ನೀನು?
ಇಲ್ಲಂತ ನನಗೆ ಉದ್ಯೋಗ ಬೇಕಂತ ಉಪವಾಸ ಮಾಡ್ತಾನಂತ ನಾಚಿಗೆಟ್ಟವನು. ನಾನು ಮನೆ ಕಟ್ಟಬೇಕಂತ ಉಪವಾಸ ಮಾಡ್ತಾನಂತ ಇವನು. ತಪ್ಪು ಪ್ರಿಯರೇ, ಅದು ತಪ್ಪಾದಂಥ ಅಭಿಪ್ರಾಯ ಅದು. ಅದಕ್ಕೋಸ್ಕರ ನೀವು ಉಪವಾಸ ಮಾಡಿದರೆ ನಾನು ಉಪವಾಸ ಪ್ರಾರ್ಥನೆ ಕೇಳುವುದಿಲ್ಲ. ನೀವು ಬಟ್ಟೆ ಹರ್ಕೊಂಡು ಮಾಡಿದ್ರು, ಗೋಣಿಚೀಲ ಒದ್ಕೊಂಡು ಮಾಡಿದ್ರು, ತಲೆ ಮೇಲೆ ಬೂದಿ ಹಾಕ್ಕೊಂಡ್ರು, ಬೂದಿಯಲ್ಲಿ ಒದ್ದಾಡಿದ್ರು ಕೂಡ ನಾನು ಕೇಳಲ್ಲ, ನಿಮ್ಮ ಪ್ರಾರ್ಥನೆ ಕೇಳಲ್ಲ. ಯೆರೆಮೀಯನು ಬರೆದ ಗ್ರಂಥ 14ನೇ ಅಧ್ಯಾಯ 12ನೇ ವಚನ. ನೀವು ಯಾವುದ್ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿದರೆ ನಾನು ಹೆಂಗೆ ಕೇಳ್ತೀನಿ ಅಂತ ತಿಳ್ಕೊಂಡ್ರಿ ನೀವು? ಕಾರಣ ಇಲ್ಲದೆ ಉಪವಾಸವಾಗಿದ್ದು ದೇವರೇ ನನ್ನ ಆಶೆ ಈಡೇರಿಸು ಅಂತೇಳಿ ನೀನು ದೇವರಿಗೆ ಧಿಕ್ಕಾರ ಅಂದ್ರೂ ಕೇಳಲ್ಲ, ದೇವರಿಗೆ ಜೈವಾಗಲಂದ್ರೂ ಕೇಳಲ್ಲ ನಾನು. ನೋಡ್ರಿ ಒಂದ್ಸಲ 14ನೇ ಅಧ್ಯಾಯ 12ನೇ ವಚನ. ಇವರು ಉಪವಾಸ ಮಾಡುವಾಗ ಇವರ ಮೊರೆಯನ್ನು ಕೇಳೆನು, ಅರ್ಪಿಸುವರು, ಸ್ವೀಕರಿಸನು. ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ಇವರನ್ನು ನಿರ್ಮಲ ಮಾಡುವೆನು, ನಿರ್ಮೂಲ ಮಾಡುವೆನೆಂಬುದಾಗಿ ಹೇಳ್ತಾ ಇದ್ದಾನೆ. ನಾಶ ಮಾಡ್ತೇನೆ. ಇವರು ಉಪವಾಸ ದಿನ ಪ್ರಕಟಣೆ ಮಾಡಿಕೊಂಡು ನನ್ನ ಬಳಿಗೆ ಬರ್ತಾರ, ನನಗೆ ಗೊತ್ತೈತಿ ಇವರು ಯಾಕೆ ಪ್ರಾರ್ಥನೆ ಮಾಡ್ತಾರಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮ ಉಪವಾಸ ಪ್ರಾರ್ಥನೆ ನಾನು ಕೇಳುವುದಿಲ್ಲ, ನಾನು ಕೇಳುವುದಿಲ್ಲ, ಅದನ್ನು ನಾನು ಆಲಕಿಸುವುದಿಲ್ಲ, ಗಮನಕ್ಕೆ ತರೋದಿಲ್ಲ. ಏನೋ ವೈಕಂತಾರೆ ಬಿಡು, ವೈಕಲ್ಲಿ ಕಿವಿಗೆ ಏನು ಕುಂತ್ರು ನಾವು ಹೆಂಗೆ ಕೈಯಾಡಿಸಿ ಅಂತೀವೋ ದೇವರು ಅದೇ ಪ್ರಕಾರ ನಿಮ್ಮ ಉಪವಾಸ ದಿನ ನಾನು ಲೆಕ್ಕಿಸುವುದಿಲ್ಲ. ನೀವು ಹೋಮಗಳು ಮಾಡ್ತೀರಿ, ಬಲಿ ಕೊಡ್ತೀರಿ, ಏನೇನೋ ಮಾಡ್ತೀರಿ, ಏನು ಮಾಡಿದ್ರು, ಕೂಗಿದ್ರು, ಬಟ್ಟೆ ಹರ್ಕೊಂಡ್ರು, ಮೈಯೆಲ್ಲ ಗಾಯ ಮಾಡಿಕೊಂಡ್ರು ನಾನು ಕೇಳೋದಿಲ್ಲ. ನಿನ್ನ ಪಾಲಿಗೆ ನಾನಿಲ್ಲ. ಇನ್ನು ಇಷ್ಟಕ್ಕೆ ಉಪವಾಸ ಅಂದರೆ ಏನು? ಉಪವಾಸ ಯಾಕೆ ಮಾಡಬೇಕಂತ ನೋಡಿದ್ದೀವಿ. ಉಪವಾಸ ಅಂದರೆ ಏನು ಅನ್ನೋಂಥದ್ದನ್ನು ಆಲೋಚನೆ ಮಾಡೋಣ ಪ್ರಿಯರೇ. ಇನ್ನು ಉಪವಾಸ ಅಂದರೆ ಏನಂತ ಅರ್ಥ ಆಗಿಲ್ಲ ನಮಗೆ. ಕೂಳು ನೀರು ಬಿಟ್ಟರೆ ಉಪವಾಸನ, ಆ ಕೂಳು ನೀರು ಅನ್ನಪಾನಗಳನ್ನು ಯಾವಾಗ ಬಿಡಬೇಕು, ಹೆಂಗೆ ಬಿಡಬೇಕು, ಯಾವುದು ನಿಜವಾದಂಥ ಉಪವಾಸ ಅನ್ನೋಂಥದ್ದನ್ನು ನಾವು ಆಲೋಚನೆ ಮಾಡೋಣ. ಮತ್ತೊಂದು ಸಲ ಯೆಶಾಯನು ಬರೆದ 58ನೇ ಅಧ್ಯಾಯಕ್ಕೆ ನಾವು ಹೋಗೋಣ ಪ್ರಿಯರೇ. ಯೆಶಾಯನು ಬರೆದಂಥ ಪುಸ್ತಕ 58ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ ಓದಿದ್ದೀವಲ್ಲ, ಮತ್ತೊಂದು ಸಲ ಅದೇ ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. ನಾವು ಉಪವಾಸ ಮಾಡಿದ್ದೇವೆಂದು ನೀನು ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಗ್ಗಿಸಿಕೊಂಡಿದ್ದೇವೆ, ನೀನು ಗಮನಿಸುವುದರೇಕೆ ಅಂದುಕೊಳ್ಳುತ್ತಾರೆ. ಈಗೋ ನಿಮ್ಮ ಉಪವಾಸ ಹೇಗಿದೆ ಅಂದರೆ ದೇವರಿಲ್ಲಿ ಹೇಳ್ತಾನೆ ನೋಡ್ರಿ ಪ್ರಿಯರೇ. ನಾನು ಹೇಳಿದ್ದು ಇಲ್ಲತ್ರವರೆಗೆ ಬರೀ ಬಾಯಿ ಮಾತಿನಿಂದ ಅನಿಸ್ತೇನೆ ನಿಮಗೆ. ನಿಮ್ಮ ಉಪವಾಸ ಹೇಗಿದೆ ಅಂದರೆ ಅಂತ ಪ್ರಾರಂಭ ಮಾಡಿದ್ದಾನೆ. ನಿಮ್ಮ ಉಪವಾಸ ದಿನದಲ್ಲಿ ನೀವು ನಿಮ್ಮ ನಿತ್ಯದ ಕೆಲಸವನ್ನು ನಡೆಸ್ತೀರಿ, ನಿಮ್ಮ ಹಾಳುಗಳನ್ನು ದುಡಿಯೋಕ್ಕೆ ಎಳೆಯುತ್ತೀರಿ. ನೋಡ್ರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವು ಈಗ ನೀವು ಮಾಡುವ ಉಪವಾಸವು. ಹೆಂಗಿದೆ ಅಂತ ಇವರು ಉಪವಾಸ? ಇವರು ಕೆಲಸ ಮಾಡ್ತಾರಂತೆ, ವ್ಯಾಪಾರ ಮಾಡ್ತಾರಂತೆ, ಬಿಸ್ನೆಸ್ ಮಾಡ್ತಾರಂತೆ, ಆನಂತರ ಆಳುಗಳಿಗೆ ಕೆಲಸ ಒಪ್ಪಿಸ್ತಾರಂತೆ. ಇವರು ಉಪವಾಸ ಮಾಡುವಾಗ ಜಗಳ ಮಾಡ್ತಾರಂತೆ, ಕಚ್ಚಾಡ್ತಾರಂತೆ. ಕಲಹ, ಕೇಡಿನ ಗುದ್ದು ಹೇಳ್ತಾ ಇದ್ದಾನೆ. ಇವರು ಕಚ್ಚಾಡ್ತಾ ಇದ್ದಾರಂತೆ. ವ್ಯಾಪಾರ ಮಾಡಿಕೊಳ್ಳುವಾಗ, ಕೆಲಸ ಮಾಡಿಕೊಳ್ಳುವಾಗ ಕೆಲಸದಲ್ಲಿ ಜಗಳ ಬರಲ್ವಾ ನಿಮಗೆ? ಕೆಲಸ ಮಾಡುವಾಗ ಏನೋ ಒಂದು ಬಾಯಿ ಮಾತು, ಕೆಟ್ಟ ಮಾತು ನೀವು ಉಪಯೋಗಿಸಲ್ವಾ? ಉಪವಾಸ ಇದ್ದು ಕೂಡ ಜಗಳ ಮಾಡ್ತೀರಿ, ಉಪವಾಸ ಇದ್ದು ಕೂಡ ನೀವು ಗುದ್ದಾಡ್ತೀರಿ. ಇದು ನೀವು ಮಾಡುವಂಥ ಉಪವಾಸವು. ನೆಕ್ಸ್ಟ್, ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ನೀವೇನು ಉಪವಾಸ ಮಾಡ್ತಾ ಇದ್ದೀರಿ ನೋಡಿ, ಈ ಉಪವಾಸ ಪ್ರಾರ್ಥನೆ ನನ್ನ ಲೋಕಕ್ಕೆ ಸೇರಿಸುವಂಥದ್ದಲ್ಲ. ನನ್ನ ಬಳಿಗೆ ಬರ್ತಾ ಇಲ್ಲ ಪ್ರಾರ್ಥನೆ. ನನ್ನ ಬಳಿಗೆ ನಿಮ್ಮ ಪ್ರಾರ್ಥನೆ ಬರ್ತಾ ಇಲ್ಲ, ಮೇಲೆ ಬರ್ತಾ ಇಲ್ಲ, ಆಕಾಶ ಏರ್ತಾ ಇಲ್ಲ ನಿನ್ನ ಪ್ರಾರ್ಥನೆ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದೋ?
ಒಬ್ಬನು ಜೊಂಡಿನಂತೆ ತಲೆಯನ್ನು ಬೊಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ಇದಾ ನಿಮ್ಮ ಉಪವಾಸ? ಮುಖ ಸಪ್ಪಗೆ ಮಾಡಿಕೊಂಡು ವಿಕಾರ ಮಾಡಿಕೊಂಡು ತಗ್ಗಿಸಿಕೊಂಡು ಅವಾಗಿನ ಪೂರ್ತಿ ನಡುವಿಲ್ದವನ ಬಗ್ಗಿದಂಗೆ ಬಗ್ಗಿರ್ತಾನೆ ದೇವ್ರ ಮುಂದೆ. ದೇವರೇ ಅಪ್ಪ, ದೇವರೇ ಸ್ತೋತ್ರಪ್ಪ, ಸ್ತೋತ್ರ 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 ಸ್ತೋತ್ರ, ಹೆಂಗನ ಮಾಡಪ್ಪ, ನಾನು ಕೆಲಸ ಮಾಡಪ್ಪ, ನಿನಗೆ ಪುಣ್ಯ ಬರ್ತದ. ಆವಾಗಿನ ಪೂರ್ತಿ ತನ್ನನ್ನು ತಾನು ತಗ್ಗಿಸಿಕೊಂಡು ಜುಂಡಿನಂತೆ ತಲೆಬಾಗಿಸಿಕೊಂಡು ಮಾಡ್ತಕ್ಕಂಥ ಉಪವಾಸ ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಅಂದ್ಕೊಳ್ತೀರಾ? ಇದಾ ನೀವು ಮಾಡೋಂಥ ಉಪವಾಸ? ಅಲ್ಲಲ್ಲ ಡ್ರಾಮಾ ಬಲೆ ಮಾಡ್ತಿರಲ್ಲ ಮಕ್ಕಳೇ. ನನ್ನ ಮುಂದೆ ಬಂದು ಡ್ರಾಮಾ ಮಾಡೋಕೆ ಹಚ್ಚಿರಿ ನೀವು. ಹೇಳ್ತೀನಿ ನೋಡು, ಉಪವಾಸ ಅಂದರೆ ಹೆಂಗಿರಬೇಕು ಹೇಗಿರ್ಬೇಕಂತ ಹೇಳ್ತೀನಿ ನೋಡು ಅಂತೇಳಿ ತೆಳಗಿನ ವಚನ ಭಾಗದಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ನೋಡ್ರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣಿಗಳನ್ನು ಕಳುಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೋಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಿಮಾಡಿಕೊಳ್ಳುವುದು, ಬೆತ್ತಲೆಯವರು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗಿಷ್ಟವಾದಂಥ ಉಪವಾಸ, ಸರಿಯಾದಂಥ ಉಪವಾಸ. ಏನು ಮಾಡಬೇಕಂತ ಉಪವಾಸ ಅಂದರೆ? ಕೇಡಿನ ಬಂಧಗಳನ್ನು ಬಿಚ್ಚಬೇಕು. ಸೈತಾನನು ಅನೇಕರನ್ನು ಕಟ್ಟಿ ಹಾಕಿದ್ದಾನೆ, ತನ್ನ ಬಂಧನದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ, ಅವನು ಸೆರೆಮನೆಯಲ್ಲಿಟ್ಟುಕೊಂಡಿದ್ದಾನೆ. ಅವರನ್ನು ನಾವೇನು ಮಾಡಬೇಕಂತ? ಪಾಪದಿಂದ ಸೈತಾನನ ಒಂದು ಕಬಂಧ ಹಸ್ತಗಳಲ್ಲಿ ಸಿಕ್ಕಿಕೊಂಡಂಥವರನ್ನು ಬಿಡಿಸುವುದು. ನೆಕ್ಸ್ಟು ಕಣಿಗಳನ್ನು ಕಳುಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೋಗಗಳೆಲ್ಲ ಮುರಿದು ಹಾಕುವುದು, ಹಸಿದವರಿಗೆ ಅನ್ನ ಕೊಡಬೇಕು, ಅಲಿತಿರುವ ಬಡವರು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರು ಕಂಡಾಗೆಲ್ಲ, ಒಂದ್ಸಲಲ್ಲ, ಏನೋ ಒಂದ್ಸಲ ಬಟ್ಟೆ ದಾನ ಮಾಡಿಬಿಟ್ರೆ ಆಯ್ತೇನಿತ್ತು. ಒಂದು ಪ್ರೋಗ್ರಾಮ್ ಇಟ್ಕೊಳ್ತಾರೆ, ಬಡವರಿಗೆ ಅನ್ನದಾನ. ಅನ್ನದಾನ ಮಾಡಿದರೆ ಪುಣ್ಯ ಬರ್ತದಂತೇಳಿ ಅನ್ನದಾನ ಮಾಡೋ ಕಾರ್ಯಕ್ರಮ ಇದು ಯಾವಾಗನ ಒಂದ್ಸಲ, ವರ್ಷಕ್ಕೊಂದ್ಸಲ ಇಟ್ಕೊಳ್ತಾರೆ ಪ್ರಿಯರೇ, ವರ್ಷಕ್ಕೊಂದ್ಸಲ ಇಟ್ಕೊಳ್ತಾರೆ. ಭಾಳ ಕ್ರೈಸ್ತರಲ್ಲಿ ಮಾಡೋರಿದ್ದಾರೆ, ಅನ್ಯ ಜನರಲ್ಲಿದ್ದವರು ಮಾಡೋರಿದ್ದಾರೆ, ಮುಸ್ಲಿಮರಲ್ಲಿನೂ ಮಾಡೋರಿದ್ದಾರೆ. ಇಂಥ ದಾನ ಧರ್ಮಗಳು ಮಾಡುವಂಥವರಿದ್ದಾರೆ. ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡ್ತಾರೆ, ಅನ್ನ ಇಲ್ಲದವರಿಗೆ ಅನ್ನದಾನ ಮಾಡ್ತಾರೆ, ವಸ್ತ್ರದಾನ ಮಾಡ್ತಾರೆ, ಆಮೇಲೆ ಗೋದಾನ ಮಾಡ್ತಾರೆ, ಭೂದಾನ ಮಾಡ್ತಾರೆ, ಏನೇನೋ ದಾನಗಳು ಮಾಡ್ತಾರೆ ಪ್ರಿಯರೇ. ಈ ದಾನಗಳು ಮಾಡಿದರೆ ದೇವರು ನಮ್ಮನ್ನು ಮೆಚ್ಚುತ್ತಾನ ಅನ್ನೋಂಥ ಭಾವನೆ ಭಾಳಷ್ಟು ಜನರಲ್ಲಿ ಇದೆ, ಎಲ್ಲ ಜನರಲ್ಲಿ ಕೂಡ ಇದೆ. ದಾನ ಮಾಡಬೇಕು. ಇಲ್ಲಿ ದಾನ ಮಾಡಂತ ಹೇಳ್ತಾ ಇಲ್ಲ ಪ್ರಿಯರೇ. ಬೆತ್ತಲೆ ಇರುವವನು ಕಂಡಾಗೆಲ್ಲ ಅವನಿಗೆ ವಸ್ತ್ರಗಳನ್ನು ಕೊಡಿಸ್ಬೇಕಂತ. ಇವತ್ತು ಒಬ್ಬನ ಕಂಡ, ಅವನಿಗೆ ನಾನೊಂದು ಪ್ಯಾಂಟ್ ಶರ್ಟ್ ಕೊಡಿಸಿದೆ, ನಾಳೆ ಇನ್ನೊಬ್ಬನ ಕಂಡ, ಅವನಿಗೊಂದು ಪ್ಯಾಂಟ್ ಶರ್ಟ್ ಕೊಡಿಸಿದೆ, ಇನ್ನೊಂದು ದಿನ ಇನ್ನೊಂದು ಸ್ತ್ರೀ ಕಂಡ್ಲು, ಆಕೆಗೆ ಸೀರೆ ಬ್ಲೌಸ್ ಕೊಡಿಸಿದೆ, ಇನ್ನೊಂದು ದಿನ ಇನ್ನೊಂದು ಹುಡುಗಿ ಅರಬತ್ತಲೆಯಾಗಿ ಕಂಡ್ಲು, ಅವಳಿಗೆ ನಾನು ಒಂದು ಡ್ರೆಸ್ ಕೊಡಿಸಿದೆ. ಯಾವಾಗ ಕಾಣ್ತಾರೋ ಆವಾಗ ನೀನು ಮಾಡಬೇಕು. ಇದು ನನಗೆ ಸರಿಯಾದಂಥ ಉಪವಾಸ. ಪಾಪದಿಂದ ಬಿಡಿಸಿ ಅವರನ್ನು ಕಾಪಾಡುವುದೇ ನಿಜವಾದಂಥ ಉಪವಾಸ. ಅವರ ಬಂಧನಗಳನ್ನು ಬಿಡಿಸುವುದೇ ಉಪವಾಸ. ಅವರ ಬೇಡಿಗಳನ್ನು ಕಳಿಸುವುದೇ ಒಳ್ಳೆಯ ಉಪವಾಸ. ಇಂಥ ಉಪವಾಸ ಮಾಡುವುದನ್ನು ಬಿಟ್ಟು ನಾನು ಎಲ್ಲ ಇಟ್ಟುಕೊಂಡು ಮನೆಯಲ್ಲಿಟ್ಟು ಬೀಗ ಹಾಕಿ ನಾನು ಉಪವಾಸ ಮಾಡ್ತೇನೆ ಅಂತಂದರೆ ಅದರಿಂದ ಬಂದಂಥ ಪ್ರಯೋಜನ ದೇವರಿಗೆ ಏನು? ವರ್ಷಕ್ಕೆ ಬೇಕಾದಷ್ಟು ಇದ್ದಾವೆ ಮನೆಯಲ್ಲಿ, ತಿಂಗಳಿಗೆ ಬೇಕಾದಷ್ಟು ರೇಷನ್ ಐತೆ, ಎಲ್ಲ ಇದೆ ಮನೆಯಲ್ಲಿ, ಎಲ್ಲ ಇಟ್ಟುಕೊಂಡಿದ್ದೆ, ಮನೆ ತುಂಬ ಎಲ್ಲ ಇಟ್ಟುಕೊಂಡಿದ್ದೀಯಾ, ಮತ್ತೆ ನೀನು ಏನು ಮಾಡ್ತಾ ಇದೀಯಾ? ಉಪವಾಸ. ಆತ ಹೇಳ್ತಾನೆ, ಹಸಿದವರಿಗೆ ಅನ್ನದಾನ ಮಾಡೋಯಪ್ಪ, ಹಸಿದವರಿಗೆ ಕೊಡು. ಮನೇಲಿ ಇಟ್ಕೊಂಡಿದ್ದೆಲ್ಲ, ಈಗ ಉಪವಾಸ ಇದ್ದಿ, ಇವತ್ತಿನ ಒಪ್ಪತ್ತು ನಿನಗೆ, ಇವತ್ತು 3 ದಿನ 3 ಒಪ್ಪತ್ತು ಊಟ ನಿನಗೆ ಉಳಿತು, ಅದು ಏನು ಮಾಡಬೇಕೀಗ ಹೇಳಿ? ಮನೆಗೆ ಹೇಳ್ತಾನೆ, ನಾನಿವತ್ತು ಉಪವಾಸ ಇರ್ತೇನೆ, ನನಗೆ ಅಡುಗೆ ಮಾಡಬೇಡ. ನಾನಿವತ್ತು ಉಪವಾಸ ಇರ್ತೀನಿ, ನನಗೆ ಅಡುಗೆ ಬೇಡ, ಸ್ಟಾಕ್ ಹಂಗೆ ಇಡೋದ್ರನ್ನ ನಾಳೆ ತಿಂತೀನಿ, ರೈಸ್ ಹಂಗೆ ಇಡು. ನಿನಗೇನು ಉಳ್ಕಂತು? ಆ ಒಂದು ದಿನದ ಊಟ ಉಳ್ಕೊಂತು ನಿನಗೆ. ಆ ಒಂದು ದಿನದ ಊಟ ಬೇರೆಯವರಿಗೆ ಹಂಚು ಅಂತ ಹೇಳ್ತಾ ಇದೆ ವಾಕ್ಯ.
ಹಸಿದವನಿಗೆ ಅನ್ನವನ್ನು ಕೊಡು, ಬಟ್ಟೆ ಇಲ್ಲದವನಿಗೆ ಬಟ್ಟೆಯನ್ನು ಕೊಡು. ಯಾರಿಗೆ ಮುಖ ತಿಳಿಸಬೇಡ. ನಿನ್ನಂತೆ ನರನಾಗಿರುವ ಯಾವನಿಗೂ ಮುಖ ಮೊರೆ ಮಾಡಿಕೊಂಡು ಹೋಗಬೇಡ. ಅವನು ಕಂಡ್ರೆ ಎಲ್ಲಿ ಅವನಿಗೆ ಊಟ ಕರಿಬೇಕಾಗ್ತದೇನೋ, ಅವನು ಕಂಡ್ರೆ ಅವನಿಗೆ ಏನಾದರೂ ಹೆಲ್ಪ್ ಕೊಡಬೇಕಾಗ್ತದೇನೋ, ಅವನು ಬಡತನ ನೋಡಿ ನೀನು ನಾಚಿಕೊಂಡು ಅವನು ನೋಡಿ ಮುಖ ತಿರ್ಸ್ಕೊಂಡು ನೀನು ಸೈಡಾಗಿ ಹೋಗಬೇಡ. ನೀನು ಮತ್ತು ಏನು ಮಾಡಬೇಕಾಗಿದೆ? ಊಟ ಕೊಡಬೇಕಾಗಿದೆ, ಬಟ್ಟೆ ದಾನ ಮಾಡಬೇಕಾಗಿದೆ. ಎಲ್ಲ ನಿನ್ನ ಮೇಲೆ ನಿನ್ನಲ್ಲಿ ಇರತಕ್ಕಂಥದ್ದನ್ನು ಪ್ರತಿಯೊಂದು ನಿನ್ನಂತೆ ನರನಾಗಿರುವ ಪ್ರತಿಯೊಬ್ಬನಿಗೆ ಹಂಚಿಕೊಡಬೇಕಾಗಿದೆ. ನೆಕ್ಸ್ಟ್, ಇವುಗಳೇ ನನಗಿಷ್ಟವಾದ ಉಪವಾಸ ವ್ರತವಲ್ಲವೇ? ಇದನ್ನು ನೀನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಛೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದಿರುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುತ್ತಾನೆ. ಅಲ್ಲಿವರೆಗೆ ನನ್ನ ಕಿವಿ ಮುಚ್ಚಿಕೊಳ್ಳುತ್ತೀನಿ. ಅಲ್ಲಿವರೆಗೆ ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಕಿವಿಗೆರಡು ಬಳ್ಳಾಕಿ ಅಥವಾ ಏನೋ ಕಾಟನ್ ಒಳಗಿಟ್ಕೊಂಡು ಕುಂದಿರ್ತೀನಿ. ಯಾವಾಗ ನೀನಿಂಥ ಕಾರ್ಯಗಳು ಮಾಡ್ತೀಯೋ ಆವಾಗ ನಾನು ಕಾಟನ್ ತೆಗೆದು ಏನು ಮೊರೆ ಇಡ್ತಾನೆ, ಇವನಿಗೆ ಏನು ಬೇಕಾಗಿದೆ, ಇವನು ಇಷ್ಟೆಲ್ಲ ಒಳ್ಳೆ ಕ್ರಿಯೆಗಳು ಮಾಡ್ತಾ ಇದ್ದಾನಲ್ಲ ನನ್ನ ಮಗ ನನ್ನ ಮಗಳು, ಏನು ಕೊಡಬೇಕು ಇವರಿಗೆ ಅಂತೇಳಿ ಆಲೋಚನೆ ಮಾಡಿ ನಿನ್ನ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನು ಕೊಡುವುದಕ್ಕಾಗಿ ಸಿದ್ಧನಾಗುತ್ತಾನೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಯೆರೆಮೀಯ ಅಂದ, ನಿಮ್ಮ ಉಪವಾಸದ ಪ್ರಾರ್ಥನೆ ನಾನು ಕೇಳಲ್ಲ. ನೀವೆಷ್ಟು ಗಿಂಜಾಡಿದ್ರೂ ಒದ್ದಾಡಿದ್ರೂ ನೀವೇನು ಮಾಡಿದ್ರೂ ನಾನು ಮಾತ್ರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ. ಇದು ನನಗೆ ನಿಜವಾದಂಥ ಉಪವಾಸ. ಈ ಉಪವಾಸ ಯಾರು ಮಾಡ್ತಾರೆ? ಇದು ಹೆಂಗೆ ಉಪವಾಸ? ಇದು ಉಪವಾಸ ಆಗುತ್ತಾ? ಪಾಪಿಗೆ ವಾಕ್ಯ ಹೇಳುವುದು ಉಪವಾಸನ? ಪಾಪಿಯನ್ನು ಪಾಪದಿಂದ ಬಿಡಿಸುವುದು ಉಪವಾಸನ? ಯಾಕೆ ಊಟ ಮಾಡಿ ಹೋಗ್ತೀವಲ್ಲ, ಅದೆಂಗೆ ಉಪವಾಸ ಆಗುತ್ತೆ? ಆ ಸಮಯದಲ್ಲಿ ಏನಾದರೂ ಉಪವಾಸ ಇರ್ತೀಯ ನೀನು? ಅಂಥ ಸಂದರ್ಭಗಳು ಭಾಳ ಸಂದರ್ಭಗಳು ಬಂದಿವೆ ಪ್ರಿಯರೇ, ಸೇವಕರಿಗೆ ಅಂಥ ಸಂದರ್ಭಗಳು ಬಂದಿವೆ. ಫಾರ್ ಎಕ್ಸಾಂಪಲ್ ಆಗಿ ನಾವು ಪೌಲನ್ನು ನೋಡೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 23ರಿಂದ 27 ವಚನಗಳವರೆಗೆ ನೋಡಿಕೊಳ್ಳೋಣ ಪ್ರಿಯರೇ. ಆತನು ಹೇಳುವಂಥ ಮಾತುಗಳನ್ನು ನಾವು ನೋಡೋಣ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ಹೆಚ್ಚಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳನ್ನು ಬಿದ್ದವು. 3 ಸಾರಿ ಸರ್ಕಾರವಾದರು ಚೆಡಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು. ನದಿಗಳಲ್ಲಿ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸುವುದು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದೆನು. ಸುವಾರ್ತೆ ಮಾಡುವಾಗ ಪಾಪಿಗಳಿಗೋಸ್ಕರ ನೀನು ಪಡುವಂಥ ಪ್ರಯಾಸದಲ್ಲಿ ಅನೇಕ ಸಲ ನನಗೆ ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯ ವಿಪತ್ತುಗಳು ಪ್ರಮಾದಗಳು ನನಗೆ ಸಂಭವಿಸಿದವು. ಅನೇಕ ಸಾರಿ ಊಟ ಇಲ್ಲ, ಉಪವಾಸದಿಂದ ನಾನು ಸುವಾರ್ತೆ ಮಾಡಿದ್ದೇನೆ. ನಾನು ಇನ್ನೊಬ್ಬರಿಗೆ ವಾಕ್ಯ ಹೇಳುವುದಕ್ಕೆ ಹೋದಾಗ ಕೆಲವು ಊರುಗಳಲ್ಲಿ ಹಳ್ಳಿ ಜನಕ್ಕೆ ಹೋಗ್ತಿರ್ತಾರೆ, ಹೊಸ ಊರುಗಳಿಗೆ ಹೋಗ್ತಿರ್ತೀವಿ ಪ್ರಿಯರೇ. ಅನ್ಯ ಜನರ ಬಳಿಗೆ ನಾವು ಸುವಾರ್ತೆ ಹೋದಾಗ ಅವ್ರನ್ನ ಕರೆದು ಬರ್ರಪ್ಪ ಊಟ ಮಾಡ್ರಂತ ಯಾರಾದ್ರೂ ಇಡ್ತಾರೆ. ನಮ್ಮನ್ನು ಓದಿಬೇಕಂತಲೇ ನೋಡ್ತಿರ್ತಾರೆ. ಅವರು ಯಾವಾಗ ಸಿಗ್ತಾರೆ ಇವ್ರನ್ನ ಯಾವಾಗ ಹೊಡಿಬೇಕಂತಲೇ ನೋಡ್ತಿರ್ತಾರೆ. ಅಂಥವ್ರ ಬಳಿಗೆ ಸುವಾರ್ತೆ ಹೇಳಿ ರಾತ್ರಿ ಆ ಊರಿಂದ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗಾಗಿ 2-1 ಟೈಮ್ ಆಗುತ್ತಾ. ಉಪವಾಸದಿಂದ ನಾವೂ ದಿನಗಳು ಕಳೀತಾ ಇದ್ದೀವಿ ಪ್ರಿಯರೇ. ಪೌಲ ಹೇಳ್ತಾನ, ಅನೇಕ ಸಾರಿ ನನಗೆ ತಿಂಡಿ ಇಲ್ಲ, ನೀರು ಇಲ್ಲ, ಬಾಯಾರಿಕೆ, ಉಪವಾಸ ಮಾಡಿದೆ. ಯಾಕೆ? ಪಾಪಿಗಳ ಬಂಧನದಿಂದ, ಸೈತಾನನ ಬಂಧನದಿಂದ ಅವರನ್ನು ಬಿಡಿಸುವುದಕ್ಕಾಗಿ. ನನಗೆ ಕಂಡವರಿಗೆಲ್ಲ ನಾನು ಮಾಡಿರ್ತಕ್ಕಂಥ ಸೇವೆ ಇದು.
ನಾನು ಯಾರನ್ನು ಬಿಟ್ಟಿಲ್ಲ, ಎಲ್ಲರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ಪ್ರಯತ್ನ ಮಾಡುವಾಗ ಆ ಪ್ರಯಾಸದಲ್ಲಿ ನನಗೆ ನೀರಡಿಕೆ ಆಯಿತು, ನೀರನ್ನು ಲೆಕ್ಕಿಲ್ಲ, ನನಗೆ ಬಾಯಾರಿಕೆ ಆಯಿತು, ನನಗೆ ತಿನ್ನುವುದಕ್ಕೆ ಊಟ ಇಲ್ಲ ನನಗೆ. ಆದರೂ ಸೈತಾನನ ಬಂಧನದಲ್ಲಿರ್ತಕ್ಕಂಥ ಕ್ರೈಸ್ತರನ್ನು ಕಾಪಾಡುವುದಕ್ಕೆ ನಾನು ಪ್ರಯಾಸ ಪಟ್ಟೆನು. ಆಲೋಚನೆ ಮಾಡಿರಿ ಪ್ರಿಯರೇ, ಇಂಥ ಒಂದು ಸೇವೆಯಲ್ಲಿ ಬಂದಿರತಕ್ಕಂಥ ಉಪವಾಸ ಏನಿದೆ ನೋಡ್ರು, ಅದು ನನಗೆ ಸತ್ಯವಾದಂಥ ಉಪವಾಸ, ನಿಜವಾದಂಥ ಉಪವಾಸ, ಅದು ನನಗೆ ಇಷ್ಟವಾದಂಥ ಉಪವಾಸ. ಆ ಉಪವಾಸ ಕಾಲದಲ್ಲಿ ನೀವು ನನಗೆ ಮೊರೆಯಿಟ್ಟರೆ ಆ ಮೊರೆಗೆ ನಾನು ಪ್ರತ್ಯುತ್ತರ ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ವಾಕ್ಯ ನಮಗೆ ಕಲಿಸಿಕೊಡ್ತಾ ಇದೆ. ಪ್ರಯಾಣ ಮಾಡ್ತಾ ಇದ್ದಾರೆ, ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 14 ದಿವಸ ಆಯ್ತಂತಾರೆ, ಊಟ ಮಾಡಿಲ್ಲ ಅಂತಾರೆ ಪ್ರಿಯರೇ. ಅಪೊಸ್ತಲರ ಕಾಲದಲ್ಲಿ ಪೌಲನು ಪ್ರಯಾಣ. ಒಂದು ಸಲ ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯವನ್ನು ತೆಗಿರಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 33ನೇ ವಚನವನ್ನು ನೋಡೋಣ ಪ್ರಿಯರೇ. ಹಾಂ, ಎಲ್ಲರನ್ನು ಬೇಡುವವನಾಗಿ ನೀವು ಇವತ್ತಿಗೆ 14 ದಿವಸದಿಂದ ಕಾದುಕೊಂಡಿರಿ, ಆಹಾರವೇನು ತೆಗೆದುಕೊಳ್ಳದೆ ಉಪವಾಸವಾಗಿ ಇದ್ದಿದ್ದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಎಷ್ಟು ದಿವಸ ಆಗಿದೆ ಊಟ ಮಾಡಿ? 14 ದಿವಸ ಆಗಿದೆ. ನೀರು ಕುಡಿಯೋಣಂದರೆ ಸಮುದ್ರದ ನೀರು ಉಪ್ಪುಪ್ಪಾಗಿರ್ತವ. ಹಡಗು ಪ್ರಮಾದದಲ್ಲಿ ಇದೆ, ನೀರು ಕುಡಿಯುವುದಕ್ಕಿಲ್ಲ, ಆಹಾರ ಇಲ್ಲ, ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಅದು ಕೇಳ್ತಾ ಇದ್ದಾನೆ, 14 ದಿವಸದಿಂದ ನಾವು ಏನೂ ತೆಗೆದುಕೊಂಡಿಲ್ಲ, ತಿನ್ನಿರಿ, ಏನಾದರೂ ತಿನ್ನಿರಿ, ಊಟ ಮಾಡಿರಿ, ಪ್ಲೀಸ್ ದಯಮಾಡಿ ಊಟ ಮಾಡ್ರಿ ಅಂತ ಹೇಳ್ತಾನೆ. ಊಟ ಮಾಡು, ಆಮೇಲೆ ನೋಡೋಣ, ದೇವರು ಏನೋ ಮುಂದಕ್ಕೆ ಸಾಗಿಸ್ತಾನೆ ನಮ್ಮನ್ನು. ಊಟ ಬಿಟ್ಟರೆ ಪ್ರಯೋಜನ ಏನಿದೆ ಹೇಳಿ ನೋಡೋಣ. ಅಷ್ಟೇ ಬಿಟ್ಟು ಊಟ ಬಿಟ್ಟು ನೀನು ಸ್ಟ್ರೈಕ್ ಮಾಡಿ ಪ್ರಾರ್ಥನೆ ಮಾಡುವುದರಿಂದ ಪ್ರತಿಫಲ ಏನಿದೆ? ಯಾವುದಕ್ಕೋಸ್ಕರ ನೀನು ಊಟ ಬಿಡ್ತಾ ಇದೀಯ? ಮನೆಯಲ್ಲಿ ಜಗಳ ಬಂದಾಗ ಊಟ ಬಿಡೋರು ನೋಡಿ ನಾನು. ಗಂಡನ ಮೇಲೆ ಸಿಟ್ಟಾಗಿ ಹೆಂಡ್ತಿ ಮೂತಿ ತಿರ್ಕೊಂಡು ನಾನು ಊಟ ಮಾಡಲ್ಲ ಹೋಗೋ ಅಂತಿರ್ತಾವೆ. ಹೆಂಡ್ತಿ ಮೇಲೆ ಸಿಟ್ಟಾಗಿ ಇವನು ನಾನು ಮನೆಗೆ ಬರಲ್ಲ, ಊಟ ಮಾಡಲ್ಲ ನೋಡು. ಅವನು ಜಗಳಾಡಿ ಅವತ್ತು ರಾತ್ರಿಯಲ್ಲಿ ಉಪವಾಸ ಬಿಡ್ತಾನೆ. ಅವನು ನನ್ನ ಗಂಡ ಉಪವಾಸ ಬಿದ್ದಾರಂತ ಹೆಂಡ್ತಿ ಉಪವಾಸ. ಈ ಮಕ್ಕಳು ನಮ್ಮಮ್ಮ ಅಡಿಗೆಯನ್ನು ಮಾಡಿಲ್ಲ ಅಂತ ಇವರು ಉಪವಾಸ. ಆ ಉಪವಾಸ ಯಾಕೋ ಗೊತ್ತಾಗುತ್ತಿಲ್ಲ. ಇಂಥ ಉಪವಾಸಗಳನ್ನು ಉಪವಾಸ ಅಂದ್ಕೊಂಡ್ರೆ ಹೆಂಗೆ ಪ್ರಿಯರೇ ಹೇಳ್ರಿ? ಆಲೋಚನೆ ಮಾಡಿರಿ. ಉಪವಾಸ ಮಾಡುವುದಕ್ಕೆ ಕಾರಣ ಇದೆ, ಕಾರಣದಿಂದ ನೀನು ಉಪವಾಸ ಮಾಡು. ಸೇವೆ ಮಾಡುವಾಗ, ಸೇವೆಗೆ ಹೋದಾಗ, ಸೇವೆಯಲ್ಲಿ ನಿನಗೆ ಬರ್ತಕ್ಕಂಥ ಆಪದಗಳು, ವಿಪತ್ತುಗಳು, ಕಷ್ಟಗಳು ಅವೆಲ್ಲವನ್ನು ಸಹಿಸಿಕೊಳ್ಳುವುದು. ಆವಾಗ ನಿನಗೆ ಊಟ ಸಿಗದಿದ್ದರೆ ಆ ಊಟ ನೀನು ಬಿಟ್ಟಾಗ ಅದು ನಿಜವಾದಂಥ ಉಪವಾಸ. ನಂತರ ನಿನ್ನು ಈಗ ಮನೆಗೆ ಬಂದರೆ ಯಾರೋ ನೆಂಟರು ಬಂದರು, ಈಗ ಏನು ಮಾಡಬೇಕು? ಆ ನೆಂಟರು ಬ್ಯಾಡ ಬಿಡ್ರಿ, ನೆಂಟರು ಯಾವಾಗ ಬರ್ತಿರ್ತಾರೆ ಓದ್ತಿರ್ತಾರೆ. ಯಾರಾದರೂ ಒಬ್ಬರು ಹಸುಗೊಂಡು ನಿಮ್ಮ ಮನೆಗೆ ಬಂದ, ಹಸುಗೊಂಡು ನಿಮ್ಮ ಮನೆಗೆ ಬಂದ, ಪುಟ್ಟರಾಜು ಮನೆಗೆ ಬಂದ ಹಸುಗೊಂಡು. ಸಾರ್ ನಾನು 4 ದಿನ ಸರ್ ಊಟನೇ ಮಾಡಿಲ್ಲ, ಭಾಳ ಹಸುವಾಗ್ತಾಯಿದೆ, ದಯಮಾಡಿ ನನಗೇನಾದರೂ ಊಟ ಕೊಡ್ತೀರಾ ಪ್ಲೀಸ್? ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ರಾತ್ರಿ ಸಮಯದಲ್ಲಿ ಊಟ ಮಾಡುವುದಕ್ಕೆ ಇಷ್ಟೇ ಇದೆ, ಅವನು ಪೂರ್ತಿ ಇದೆ, ಅವನು ಪೂರ್ತಿ ಇದೆ. ಈಗ ಊಟ ಹೆಚ್ಚಿಗಿಲ್ಲ, ಊಟ ಅವನು ಮಸ್ಟಿಗೆ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಯಾಕೆ ಬಿಡು ಈ ರಾತ್ರಿ ಟೈಮಲ್ಲಿ ಅಡುಗೆ ಮಾಡ್ಕೋಬೇಕು ಅಂತೇಳಿ ಅದಿಷ್ಟೇ ಊಟ ಇದೆ. ಈಗ ಒಬ್ಬನು ಬಂದು ಕೇಳಿದಾನೆ, ಈಗ ಏನು ಮಾಡಬೇಕು? ಇಲ್ಲ ಹೋಗಿ ಬಾಯ್ ಟಾಟಾ ಹೇಳಿದ್ವಾ? ಇಲ್ಲ, ಆ ಊಟ ಅವನಿಗೆ ಕೊಟ್ಟು ನೀನು ಗ್ಲಾಸ್ ನೀರು ಕುಡಿದು ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೊತೀಯ ಹೇಳಿ? ಅವನಿಗೆ ಹೋಗು ಎಲ್ಲನೂ ಊಟ ಮಾಡು, ಹೊಟ್ಟೆ ತುಂಬ ಚಳಿ ಕಾಸ್ಕೊ, ಚೆನ್ನಾಗಿರು ಅಂತ ಹೇಳಿದರೆ ಸರಿ ಆಗುತ್ತಾ? ಈಗ ನಿನ್ನ ಊಟ ಅವನಿಗೆ ಕೊಟ್ಟು ನೀನು ಪ್ರಾರ್ಥನೆ ಮಾಡಿಕೊಂಡು ಆರಾಮಾಗಿ, ದೇವರೇ ಇವತ್ತು ನೀನು ಹೇಳಿದ್ದ ಉಪವಾಸ ನಾನು ಮಾಡ್ತೀನಪ್ಪ, ಈ ಸಂದರ್ಭ ಉಪವಾಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತು, ಈಗೋ ನನ್ನ ಊಟ ಅವನಿಗೆ ಕೊಟ್ಟು ನನಗೆ ಬಂದಂಥ ಈ ಉಪವಾಸ ಪ್ರಾರ್ಥನೆ ನಿನಗೆ ಮಾಡ್ತಾ ಇದ್ದೀನಿ. ಎಷ್ಟು ಧನ್ಯತೆ ನಿನಗೆ ಪ್ರಿಯರೇ. ಅಂಥ ಸಂದರ್ಭಗಳು ನಿನಗೇನಾದರೂ ಎದುರಾಗಿದ್ದಾವ? ಇಲ್ಲಲ್ಲ, ಇಲ್ಲ, ಮಾಡಿಲ್ಲ. ನಾವು ಯಾರು ಅಂಥ ಉಪವಾಸ ಮಾಡಿಲ್ಲ. ನಮ್ಮ ಊಟ ನಾವೇ ಇಟ್ಕೊಂತೀವಿ, ಏನೋ ನಾಳೆಗೂ ಇರ್ತದೆ, ಇವಾಗೇನೆ ಏನಿಲ್ಲ, ಹೋಗು ಹೋಗು ಹೋಗು. ಅವನು ಬಳಲ್ತಿರ್ತಾನ ಪಾಪ, ಮುಖ ಎಲ್ಲ ವಿಕಾರ ಆಗಿರ್ತದೆ, ನಿಜವಾಗಲೂ ಅವನು ಊಟ ಮಾಡಿರಲ್ಲ.
ಅದು ಗಮನಿಸ್ರಿ, ಅಂಥ ವ್ಯಕ್ತಿಗಳನ್ನು ಗಮನಿಸ್ರಿ. ಆ ವ್ಯಕ್ತಿಗಳಿಗೆ ಊಟ ಕೊಡ್ರಿ. ನನಗಿಲ್ಲ ಬ್ರದರ್, ಏನು ಮಾಡಬೇಕು, ಸ್ವಲ್ಪ ಇದ್ದಿದ್ರೆ ಕೊಡಿ, ಪರವಾಗಿಲ್ಲ. ಬೆಳಗ್ಗೆಯಿಂದ ತಿಂದಿದ್ದಲ್ಲ, ಬೆಳಗ್ಗೆನೂ ತಿಂದಿದ್ದಿ, ಮಧ್ಯಾಹ್ನನೂ ತಿಂದಿದ್ದಿ, ಈ ಒಪ್ಪತ್ತಿಗೆ ತಿನ್ನಲಿಲ್ಲದ್ರೆ ಏನಾಗುತ್ತೆ? ಕೊಡಿ ಅವನಿಗೆ, ಕೊಡಿ ಅವಳಿಗೆ. ಬಂದಿದ್ದಾರೆ ಪಾಪ, ಬೇಡ್ಕೊಳ್ಳೋಕೆ ಬಂದಿದ್ದಾರೆ, ಹಸುವಿನಿಂದ ತಾಳಲಾರದೆ ಬಂದಿದ್ದಾರೆ. ಅಂಥವರನ್ನು ಕಂಡುಹಿಡಿದು ಅವರಿಗೆ ಆ ಊಟ ಕೊಟ್ಟು, ನಿನಗೆ ಮಾಡಿಕೊಳ್ಳೋಕ್ಕೆ ಮನೆಯಲ್ಲಿ ಏನಿಲ್ಲದರೂ ಪರವಾಗಿಲ್ಲ, ನೀನು ಏನು ಮಾಡಬೇಕಾಗಿದೆ? ಪ್ರಾರ್ಥನೆ ಮಾಡಬೇಕಾಗಿದೆ. ಅದು ನಿಜವಾದಂಥ ಉಪವಾಸ ಪ್ರಾರ್ಥನೆ. ಇದು ಮಾಡಿ, ಇದು ನಿಜವಾದಂಥ ಉಪವಾಸ ಪ್ರಾರ್ಥನೆ ಏನ್ರಿ. ಹಬ್ಬ ಮಾಡಬೇಕು, ನಾನು ಈ ವರ್ಷ ಹೊಸ ಬಟ್ಟೆ ತಗೋಬೇಕು, ಒಂದು 5,000 ಕೊಟ್ಬಿಟ್ಟು ಒಳ್ಳೆ ಸೀರೆ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅನ್ನಷ್ಟರೊಳಗಾಗಿ ನಮ್ಮ ಶ್ರೀರಾಮ್ ಬ್ರದರ್ ಅವರು, ಮೇರಿ ಸಿಸ್ಟರ್, ನಾನು ಈ ವರ್ಷ 4 ದಿನ ಮೀಟಿಂಗ್ ಇಡಬೇಕಂತ ಮಾಡೀನಿ, ನಿಮ್ಮ ಕಡೆಯಿಂದ ಸಹಾಯ ಏನು ಮಾಡಬೇಕು? ಇದೇ ರೊಕ್ಕ ಹಬ್ಬ ಮಾಡಬೇಕಂತ ಮಾಡಿದ್ದೆ ನಾನು. ಹೋಗಲ್ ಬೇಡ, ಇವತ್ತಿಲ್ಲದ್ರೆ ಇನ್ನೊಂದು ಸಲ ತಗೊಳ್ಳೋಣ. ಈಗ ದೇವರ ಕಾರ್ಯ ಮಾಡೋಣ, ದೇವರ ಕೆಲಸಕ್ಕಾಗಿ ಇದನ್ನ ಉಪಯೋಗ ಮಾಡೋಣ. ಅದು ದೇವರಿಗೆ ಕೊಟ್ಟು ನಿನ್ನ ಶರೀರಕ್ಕೆ ಉಪವಾಸ, ವಸ್ತ್ರದ ಉಪವಾಸ. ಹೊಸ ಬಟ್ಟೆ ತೊಗೊಳ್ಬೇಕಂತಿದ್ದಿ, ಹೊಸ ಬಟ್ಟೆ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಆ ದುಡ್ಡನ್ನು ದೇವರ ಕೆಲಸಕ್ಕೆ ಒಪ್ಪಿಸಿ, ನಾನು ಈ ವರ್ಷ ಹಳೆ ಬಟ್ಟೆಯಿಂದನೇ ಹಬ್ಬ ಮಾಡ್ತೀನಿ. ದೇವರಿದೇನು ಬೇಡ ಅನ್ನಲ್ಲ. ನಿನ್ನ ಅಂಗಾಂಗಗಳನ್ನು ಉಪವಾಸದಿಂದ ಸಾಯಿಸಬೇಕು. ನೀನು ನಮ್ಮ ಅವಯವಗಳಿಗೆ ಉಪವಾಸ ಮಾಡಬೇಕು. ಪ್ರತಿಯೊಂದು ದೇಹಕ್ಕೆ ಹಸಿವಿದೆ ಗೊತ್ತಾ? ಪ್ರತಿಯೊಂದು ಅವಯವಗಳಿಗೆ ಹಸಿವಿದೆ. ಸಾಬೂನಿಲ್ಲಂದ್ರೆ ನೀನು ಮೈ ಹೆಂಗಿರ್ತದೆ ಹೇಳ್ರಿ ನೋಡೋಣ. ಅದಕ್ಕೆ ಆಹಾರ ಅದೇ, ಸಾಬೂನಿಂದ ಫ್ರೆಶ್ ಆಗಬೇಕು. ಪ್ರತಿಯೊಂದು ಅಂಗಾಂಗಗಳನ್ನು ನೀನು ಸ್ವಚ್ಛ ಮಾಡಿಕೊಳ್ಬೇಕು. ಪ್ರತಿಯೊಂದನ್ನು ಬಟ್ಟೆ ಹಾಕಲಿಲ್ಲದ್ರೆ ದೇಹ ದಿಗಂಬರಿ ಆದರೆ ದೇಹ ಉಪವಾಸ. ಹೊಸ ಬಟ್ಟೆ ಬೇಕು, ಹೊಸ ಚಪ್ಪಲಿ ಬೇಕು, ಎಲ್ಲ ಸ್ಟೈಲ್ ಬೇಕು. ನಮ್ಮ ಗಾಡಿಗಳಿಗೆ ಸೈಕಲ್ ಬೇಕು, ಗಾಡಿ ಬೇಕು, ನಮ್ಮ ದೇಹಕ್ಕೆ ಪ್ರತಿಯೊಂದು ಬೇಕು. ಎಲ್ಲ ಬಿಟ್ಟು ಎಲ್ಲ ದೇವರಿಗಾಗಿ ಇಟ್ಟು ನೀನು ನಡ್ಕೊಂತ ಹೋದಿ ಅಂತೇಳಿ ಎಲ್ಲ ದೇವರಿಗೆ ಕೊಟ್ಟಿದ್ದೀನಿ. ಕಾಲು ಇವತ್ತು ನೀನು ನಡಿಬೇಕಪ್ಪ ಚರ್ಚಿಗೆ. ಇಲ್ಲ, ನಿನಗೇನು ವಾಹನ ಇಲ್ಲ, ವಾಹನ ತಗೋಬೇಕಂತಿದ್ದೆ. ಕಾಲಿಗೆ ಬುದ್ಧಿ ಹೇಳು, ನೀನು ನಿನ್ನ ಕಾಲಿಗೆ ನೀನು ಬುದ್ಧಿ ಹೇಳು. ಯಾಕಂದರೆ ನಡಿಬೇಕು. ನಡೆಯೋಕೆ ನನ್ನ ಕೈಲಾಗಲ್ಲ, ನಡಿಬೇಕು, ನಿರುವಿಲ್ಲ. ಯಾಕೆ ಗಾಡಿ ಇಲ್ಲ? ಗಾಡಿ ದುಡ್ಡು ಮೀಟಿಂಗ್ ಕೊಟ್ಟೆ, ಗಾಡಿ ದುಡ್ಡು ಚರ್ಚಿ ಕೊಟ್ಟೆ, ಗಾಡಿ ದುಡ್ಡು ದೇವರ ಕೆಲಸಕ್ಕಾಗಿ ಕೊಟ್ಟೆ. ನಾನು ಏನು ತಗೋಬೇಕಂತಿದ್ದೀನೋ, ಈ ದೇಹನ ಸುಖವಾಗಿಡ್ಬೇಕಂತಿದ್ದೀನೋ, ಆ ಅವಯವಗಳಿಗೆ ಈ ವರ್ಷ ಅದು ಏನೂ ಇಲ್ಲ, ಅದು ದೇವರಿಗಾಗಿ ನಾನು ತ್ಯಾಗ ಮಾಡಿದೆ. ನೀನು ಉಪವಾಸ ಬಿದ್ದು ಸುಮ್ಮನೆ ತೆಪ್ಪಗೆ ನಡ್ಕೊಂತ ಹೋಗು ಚರ್ಚಿಗೆ, ಮಂದಿರಕ್ಕೆ, ಸುವಾರ್ತೆಗೆ, ಕೆಲಸಕ್ಕೆ. ಇದು ನಿಜವಾದಂಥ ಉಪವಾಸದ ಕೂಟ, ಉಪವಾಸದ ಪ್ರಾರ್ಥನೆ. ಇದು ಬಿಟ್ಟು ಎಲ್ಲ ಮನೆಯಲ್ಲಿಟ್ಟುಕೊಂಡು ನಿನ್ನ ಆಶಾಪಾಶೆಗಳು ತೀರಿಸಿಕೊಳ್ಳುವುದಕ್ಕಾಗಿ ನೀನು ಮಾಡುವಂಥ ಉಪವಾಸನೇ ಅಲ್ಲ ಪ್ರಿಯರೇ. ಅದು ಮಾಡಿದ್ರೂ ವ್ಯರ್ಥ ಪ್ರಿಯರೇ. ಅದು ಪ್ರಾರ್ಥನೆ ನಾನು ಕೇಳೋದಿಲ್ಲ. ಅದು ಮಹಿಮಲೋಕಕ್ಕೆ ಸೇರಿಸುವಂಥ ಪ್ರಾರ್ಥನೆ ಅಲ್ಲ. ನಿನ್ನ ಊಟ ಬಿಟ್ಟು ನೀನು ಜಗಳಾಡಕ್ಕಂಥ ಉಪವಾಸ ಪ್ರಾರ್ಥನೆ ಮಾಡಿದರೆ ಅದು ನನಗಿಷ್ಟ ಇಲ್ಲ. ನಿನ್ನ ಮನಸ್ಸನ್ನು ಕುಗ್ಗಿಸಿಕೊಂಡು ತಲೆ ಬಾಗಿಸಿಕೊಂಡು ನಟನೆ ಮಾಡಿ ನನ್ನ ಮುಂದೆ ಬಂದು ನಿನ್ನ ಕೋರಿಕೆಯನ್ನು ಈಡೇರಿಸಿಕೊಂಡು ನಾಳೆ ದಿನದಲ್ಲಿ ನಾನು ನಿನಗೆ ತತಸ್ತು ಅಂದರೆ ಮನೆಗೋಗಿ ಎಲ್ಲವನ್ನು ಆಶೀರ್ವಾದ ಪಡ್ಕೊಂಡು ಎಲ್ಲಿದ್ದಾನೆ ದೇವರಂತ ಕೇಳಂತ ಮೂರ್ಖ ನೀನೇ. ಮತ್ತೆ ನಾಳೆ ಅಂಥದ್ದು ಕೊಟ್ಟು ನಿನಗ್ಯಾಕೆ ನಾನು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕು? ಅದಕ್ಕಾಗಿ ನೀನು ಮಾಡುವಂಥ ಉಪವಾಸ ನನಗೆ ಇಷ್ಟ ಇಲ್ಲ. ಉಪವಾಸ ಮಾಡಬೇಕಾದ್ರೆ ನನ್ನ ಕೆಲಸಕ್ಕಾಗಿ ಮಾಡು, ನನ್ನ ಸೇವೆಗಾಗಿ ಮಾಡು, ನನ್ನ ಕೆಲಸದಲ್ಲಿ ಇದ್ದಾಗ ಮಾಡು. ಅನೇಕ ನಿನ್ನ ದುಡ್ಡು, ನಿನ್ನ ಸಂಪತ್ತು ಸೇವೆಗೆ ಒಪ್ಪಿಸಿ ನಿನ್ನ ಶರೀರವನ್ನು ಜಜ್ಜಿಕೊಂಡು ಅವಾಗ ಉಪವಾಸ ಇರು. ಅದಕ್ಕೆ ಮೆಚ್ಚುತ್ತೇನೆ, ಅದಕ್ಕೆ ನಾನು ವರವನ್ನು ಕೊಡುವಂಥವನಾಗಿದ್ದೇನೆ ಅಂತೇಳಿ ದೇವರು ಹೇಳಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಓಕೆನಾ ಪ್ರಿಯರೇ? ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಉಪವಾಸ ಅಂದರೆ ಏನು? ಉಪವಾಸ ಮಾಡಿದ್ರೇ ದೇವರು ಪ್ರಾರ್ಥನೆ ಕೇಳ್ತಾನಂದರೆ ಆ ಉಪವಾಸ ಮಾಡಿದ್ರೇ ಪ್ರಾರ್ಥನೆ ಕೇಳಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಉಪವಾಸ ಮಾಡಿದ್ರೇ ಪ್ರಾರ್ಥನೆ ಕೇಳ್ತಾನಂತ ನಮ್ಮ ಭಕ್ತರು ಅನ್ಕೋದ್ರೆ ಸೈತಾನನು ಎಂಥ ಒಂದು ಮಾಯಾಜಾಲದಲ್ಲಿ ಇವರನ್ನು ಸಿಕ್ಕಿಸಿದಾನೆ ಒಂದ್ಸಲ ಆಲೋಚನೆ ಮಾಡಿರಿ ಪ್ರಿಯರೇ. ಅದಕ್ಕೆ ಎಫೆಸ್ ಬರೆದ ಪತ್ರಿಕೆ ಹೇಳಿದ್ದೆ ನಿಮಗೆ, ಆ ವಚನಗಳು ಮತ್ತೆ ಮತ್ತೆ ಓದಿಕೊಳ್ಳ್ರಿ. ನಾನು ಹೋರಾಟ ಮಾಡುವುದು ಸೈತಾನನಿಗೆ ತಿಳಿದು ಹೋರಾಟ ಮಾಡಿರಿ. ದೇವರ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮ ಮುಗಿಸ್ಕೊಳ್ಳೋಣ. ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ,
ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ನಿನ್ನ ಮಕ್ಕಳೊಟ್ಟಿಗೆ ನೀವು ಅದ್ಭುತವಾದಂಥ ರೀತಿಯಲ್ಲಿ ಮಾತಾಡಿದ್ದೀರಾ. ಅದಕ್ಕಾಗಿ ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿನ್ನ ಮಾತುಗಳು ನಿನ್ನ ಮಕ್ಕಳೆಲ್ಲರಿಗೂ ಅರ್ಥ ಆಗಿದೆ. ಉಪವಾಸ ಅಂದರೆ ಏನು, ಅದನ್ನು ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಿದರೆ ಅದು ಸರಿಯಾದಂಥ ಉಪವಾಸ ಅನ್ನುವಂಥದ್ದನ್ನು ಪರಮಾರ್ಥವನ್ನು ನಮಗೆ ಬಿಡಿ ಬಿಡಿಯಾಗಿ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಕೇಳಿರ್ತಕ್ಕಂಥ ನಿನ್ನ ಮಕ್ಕಳು ಅದರಂತೆ ನಡ್ಕೊಳ್ಳುವಂಥ ಭಾಗ್ಯ ನಿಮಗೆ ಅನುಗ್ರಹಿಸ್ರಿ. ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೀವಪ್ಪ ತಂದೆ, ಆಮೇನ್.